ಇವತ್ತು ನಾವು ಕಲಿತುಕೊಳ್ಳುವಂತ ವಿಷಯ ಏನೆಂದರೆ ದೇವರು ಬೆಳಕಾಗಿದ್ದಾನೆ ಎಂಬುದಾಗಿ. ಓಕೆ, ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ನಮ್ಮ ದೇವರು ಬೆಳಕಾಗಿದ್ದಾನೆ. ನಮ್ಮ ದೇವರು ಇಡೀ ಪ್ರಪಂಚಕ್ಕೆ ಆತನೇ ಬೆಳಕಾಗಿದ್ದಾನೆ. ಆತನ ಹೊರತು ಬೇರೆ ಯಾರು ಸಹ ಬೆಳಕನ್ನು ಕೊಡೋದಕ್ಕೆ ಆಗೋದಿಲ್ಲ. ನಾವು ನೋಡ್ತಾ ಇದ್ದೀವಿ ಆದಿಕಾಂಡ ಪುಸ್ತಕದಲ್ಲಿ ದೇವರು ಎರಡು ಬೆಳಕನ್ನು ದೇವರು ಉಂಟು ಮಾಡ್ತಾ ಇದ್ದಾನೆ. ಒಂದು ಬೆಳಕು ಹಗಲನ್ನು ಆಳುವುದಕ್ಕಾಗಿ, ಇನ್ನೊಂದು ಬೆಳಕು ರಾತ್ರಿನ ಆಳುವುದಕ್ಕಾಗಿ. ಹೌದು, ಇಂಥ ದೇವರನ್ನು ನಾವಿವತ್ತು ಆರಾಧಿಸ್ತಾ ಇದ್ದೇವೆ, ಕೊಂಡಾಡ್ತಾ ಇದ್ದೇವೆ, ಸ್ತುತಿಸ್ತಾ ಇದ್ದೇವೆ. ನಮ್ಮ ದೇವರು ಈ ಲೋಕಕ್ಕೆ ಬೆಳಕಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಮೊದಲನೇ ಯೋಹಾನನ್ ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನದಿಂದ ನಾವು ಧ್ಯಾನ ಮಾಡುವಾಗ ಅಲ್ಲಿ ವಿಶೇಷವಾಗಿ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಕುರಿತಾಗಿ ಇಲ್ಲಿ ಬೋಧಿಸ್ತಾ ಇದೆ. ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಈ ಒಂದು 1ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ವಾಕ್ಯವಾಗಿದ್ದಾನೆ ಎಂಬುದಾಗಿ. ಆ ವಾಕ್ಯ ಆದಿಯಲ್ಲಿ ಇತ್ತು ಎಂಬುದಾಗಿ ನಾವು 1ನೇ ಅಧ್ಯಾಯದಲ್ಲಿ ನೋಡ್ತಾ ಇದ್ದೇವೆ. ಆ ವಾಕ್ಯಗಳನ್ನು ಇಲ್ಲಿ ಅಪೊಸ್ತಲರಾಗಿರುವಂತ ದೇವ ಜನರು ಇಲ್ಲಿ ನಾವು ನೋಡ್ತೇವೆ. ನಾವು ಎಂಬುದನ್ನು ನೋಡುವಾಗ ಅನೇಕ ಜನರು ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ, ನಾವು ಅದನ್ನು ಕಿವಿಯಾರೆ ಕೇಳಿದ್ದೇವೆ, ಕಣ್ಣಾರೆ ಕಂಡಿದ್ದೇವೆ ಮತ್ತು ಮನಸ್ಸಿಟ್ಟು ನೋಡಿದ್ದೇವೆ, ಕೈಯಿಂದ ಮುಟ್ಟಿದ್ದೇವೆ. ಆ ಜೀವವುಳ್ಳ ವಾಕ್ಯ ನಮ್ಗೆ ಪ್ರತ್ಯಕ್ಷವಾಗಿದೆ. ಆ ಜೀವವುಳ್ಳ ವಾಕ್ಯವೇ ಇಲ್ಲೇನಾಗಿದೆ, ಬೆಳಕಾಗಿದೆ ಎಂಬುದಾಗಿ. ಆ ಜೀವವುಳ್ಳ ವಾಕ್ಯವೇ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಆಗಿದ್ದಾನೆ ಎಂಬುದಾಗಿ ಇಲ್ಲಿ ಅಪೊಸ್ತಲನಾದಂತ ಯೋಹಾನನು ವಾಕ್ಯದ ಮೂಲಕ ನನಗೂ ಮತ್ತು ಈ ಜುಮ್ನಲ್ಲಿ ಸೇರುವಂತ ಎಲ್ಲ ಪ್ರಿಯ ಸಹೋದರ ಸಹೋದರಿಗೆ ದೇವರ ವಾಕ್ಯದ ಮೂಲಕ ಎಚ್ಚರಿಸಾದನೆ. ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನೇ ದೇವರಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ನಾವು ನೋಡುವಾಗ ದೇವರು ಬೆಳಕಾಗಿದೆ ನಾವು ನೋಡುವಾಗ ಇದು ಭೌತಿಕವಾದಂತ ಬೆಳಕಲ್ಲ, ಇದು ಆತ್ಮೀಕವಾದಂತ ಬೆಳಕಿನ ಕುರಿತಾಗಿ ಇಲ್ಲಿ ಅಪೊಸ್ತಲ ಯೋಹಾನನು ಬರಿತಾ ಇದ್ದಾನೆ. ಇದು ತಾತ್ಕಾಲಿಕವಾದಂತ ಬೆಳಕಿನ ವಿಷಯದಲ್ಲಿ ಬರಿತಾ ಇಲ್ಲ. ಇದು ಇವತ್ತಿದ್ದು ನಾಳೆ ಹೋಗುವಂತ ಬೆಳಕಿನ ವಿಷಯದಲ್ಲಿ ಬರಿತಾ ಇಲ್ಲ. ನಾವು ನೋಡ್ತಾ ಇದ್ವಿ ಬೆಳಗ್ಗೆ ಬೆಳಕು ಹುಟ್ಟಿದಾಗ ಮತ್ತು ಸಾಯಂಕಾಲ ಮುಳುಗುವಂತ ಬೆಳಕಿನ ವಿಷಯದಲ್ಲಿ ಆತನ್ನು ಬರಿತಾ ಇಲ್ಲ. ಎಲ್ಲ ನೋಡ್ತಾ ಇದ್ದೇವೆ ಆತ್ಮೀಕವಾದಂತ ಬೆಳಕಿನ ಕುರಿತಾಗಿ ಇಲ್ಲಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತಾ ಇದೆ. ನಾವು ಸಹ ಇವತ್ತು ಆತ್ಮೀಕದಂತ ಬೆಳಕಿನ ವಿಷಯದಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ನಾವು ಆತ್ಮಿಕದಲ್ಲಿ ಬೆಳಿಬೇಕಾದ್ರೆ ನಮಗೇನು ಅವಶ್ಯಕತೆ ಇದೆ, ನಾವು ಆತ್ಮಿಕದಲ್ಲಿ ಬೆಳಿಬೇಕಾದ್ರೆ ನಮಗೇನು ಪ್ರಾಮುಖ್ಯವಾಗಿದೆ ನಾವು ನೋಡುವಾಗ ನಮ್ಮ ಆತ್ಮಿಕ ಬೆಳವಣಿಗೆ ನಮ್ಮ ಆತ್ಮಿಕವಾಗಿ ನಾವು ಬೆಳವಣಿಗೆ ಮಾಡಬೇಕಾದ್ರೆ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಎನ್ನುವಂಥದ್ದು, ಮತ್ತು 2ನೇದಾಗಿ ದೇವ್ರ ವಾಕ್ಯ ಧ್ಯಾನ ಓದುವಂಥದ್ದು, 3ನೇದಾಗಿ ದೇವ್ರ ವಾಕ್ಯನ ಧ್ಯಾನ ಮಾಡುವಂಥದ್ದು, ಮತ್ತು 4ನೇದಾಗಿ ವಾಕ್ಯಕ್ಕನುಸಾರವಾಗಿ ನಡೆಯುವಂಥದ್ದು ಎಂಬುದಾಗಿ ನೋಡ್ತಾ ಇದ್ದೇವೆ. ಆ ರೀತಿಯಾಗಿ ನಾವು ಆತ್ಮೀಕದಲ್ಲಿ ಬೆಳ್ಳಕ್ಕೆ ಸಹಾಯವಾಗುತ್ತದೆ ಪ್ರಿಯವೇ. ಇಲ್ಲಿ ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಅಂದ್ರೆ 5 ವರ್ಷ ನೋಡ್ತೀವಿ. ಅಪೊಸ್ತಲನಾಗಿರುವಂತ ಯೋಹಾನನು ಬರೆದ ಆ 1ನೇ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಮತ್ತು 5ನೇ ವರ್ಷ ನೋಡ್ತೇವೆ, ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ. ನೋಡ್ರಿ, ನಾವು ಅಂತ ಹೇಳುವಾಗ ಅಲ್ಲಿ ಅನೇಕ ಅವರು ಅಪೊಸ್ತಲರು, ದೈವ ಜನರು, ಅವ್ರು ಹೇಳ್ತಿದ್ದಾರೆ, ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದಂದ್ರೆ ದೇವರು ಬೆಳಕಾಗಿದ್ದಾನೆ ಎಂಬುದಾಗಿ, ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ.
ಆತನಿಗೆ 24 ತಾಸೆಲ್ಲ ಬೆಳಕೇ ಇರುವಂತದ್ದಾಗಿದೆ. ಆತನಿಗೆ 24 ತಾಸೆಲ್ಲ ಬೆಳಕಾಗಿರುವಂತದ್ದಾಗಿದೆ. ಇಲ್ಲಿ ಆತನೇ ನಮ್ಮ ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಅಂದ್ರೆ ಕರ್ತನಾಗಿರುವಂತ ಯೇಸು ಕ್ರಿಸ್ತನಲ್ಲಿ ಎಷ್ಟು ಮಾತ್ರವೂ ಕತ್ತಲಿಲ್ಲ ಎಂಬುದೇ ನಾವು ದೇವರ ಸಂಗಡ ಅನುನತೆ ಉಳ್ಳವರಾಗಿದ್ದೇವೆಂದು ಹೇಳಿ. ನೋಡ್ರಿ, ಕತ್ತಲಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ ಎಂಬುದಾಗಿ ದೇವರು ಬೆಳಕಾಗಿದ್ದಾನೆ. ಮನುಷ್ಯರು ಸಹ ಬೆಳಕಿನಲ್ಲಿ ನಡಿಬೇಕು ಎಂಬುದಾಗಿ ಮನುಷ್ಯರು ಸಹ ಬೆಳಕಿನಲ್ಲಿ ನಡೆದು ನಾವು ನಮ್ಮ ಬೆಳಕು ಈ ಲೋಕಕ್ಕೆ ಪ್ರಕಾಶಿಸುವಂತದ್ದಾಗಿರಬೇಕು. ನಮ್ಮ ದೇವರು ಇಡೀ ಪ್ರಪಂಚಕ್ಕೆ ಆತನು ಬೆಳಕಾಗಿದ್ದಾನೆ. ನಾವು ಸಹ ಇಲ್ಲ ನೋಡ್ತೇವೆ, ನಾವು ಸಹ ಬೆಳಕಿನವರಾಗಿ ನಡೆದು ನಾವು ಇನ್ನೊಬ್ಬರಿಗೆ ಬೆಳಕನ್ನು ಕೊಡುವಂತರಾಗಿರ್ಬೇಕು. ನಮ್ಮ ನೋಡಿದಾಗ ಆ ಜನರಮ್ಮ ನೋಡುವಾಗ ತಿಳ್ಕೊಳ್ಬೇಕು, ಇವರು ಬೆಳಕಿನವರು ಎಂಬುದಾಗಿ, ಇವರು ಕ್ರಿಸ್ತನವರು ಎಂಬುದಾಗಿ, ಇವರು ದೇವರ ಮಕ್ಕಳು ಎಂಬುದಾಗಿ, ಇವರು ದೇವರನ್ನು ಆರಾಧಿಸುವಂತರು ಎಂಬುದಾಗಿ, ಇವರು ದೇವರ ವಾಕ್ಯಕ್ಕನುಸಾರವಾಗಿ ನಡೆಯುವಂತರು ಎಂಬುದಾಗಿ, ಇವರು ಆ ಒಂದು ಯೇಸು ಕ್ರಿಸ್ತನ ಹೆಜ್ಜೆಜಡಿಯಲ್ಲಿ ನಡೆಯುವಂತರು ಎಂಬುದಾಗಿ ಜನರು ನಮ್ಮನ್ನು ನೋಡಿ ಹೊಗಳುವಂತರಾಗಿರ್ಬೇಕು. ಆ ರೀತಿಯಾಗಿ ನಾವು ನಡಿಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂತದ್ದಾಗಿದೆ. ಪ್ರಿಯರೇ, ನಾವು ನೋಡುವಾಗ ಇಲ್ಲಿ ನಾವು ದೇವರ ಸಂಗಡ ಅನುನತೆ ಉಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ ಎಂಬುದಾಗಿ. ನೋಡ್ರಿ, ನಾವು ಸುಳ್ಳಾಡುವಂತರಾಗಿದ್ದೇವೆ ಎಂಬುದಾಗಿ ನಮ್ಮ ದೇವರು ಬೆಳಕಾಗಿದನೆಂಬುದಾಗಿ ನಾವು ಹೇಳಿಕೊಂಡು ನಮ್ಮ ದೇವರು ಬೆಳಕಾಗಿದ್ದಾನೆ. ನಮ್ಮ ದೇವರು 6 ದಿನಗಳೆಲ್ಲ ಆತನು ವಾಯು ಮೂಲಕ ಎಲ್ಲವನ್ನು ಸೃಷ್ಟಿ ಮಾಡಿದ್ದಾನೆ. ಸೂರ್ಯನ ಸೃಷ್ಟಿ ಆಗ್ಲಂತ ಹೇಳುವಾಗ ಸೂರ್ಯ ಸೃಷ್ಟಿ ಆದನು, ಚಂದ್ರನು ಸೃಷ್ಟಿ ಆದನು. ಅವೆರಡು ಬೆಳಕು ಹಗಲು ಮತ್ತು ഇരുಳು ಆಳುಬೇಕೆಂಬುದಾಗಿ ಆತನೊಂದು ಮಾತು ಹೇಳಿದಾಗ ಅವೆರಡು ಹಗಲು ಮತ್ತು ഇരുಳು ಆಳ್ತಾ ಇದೆ ಎಂಬುದಾಗಿ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ನಾವು ಸಹ ಬೆಳಕಿನಲ್ಲಿರುವಂತವರಾಗಿರುವಂತ ನಾವು ಬೆಳಕಿನ ಒಂದು ಮಾರ್ಗದಲ್ಲಿ ನಡೆಯುವಂತಿರುವ ನಾವು, ಇಲ್ಲಿ ಹೇಳ್ತಾನೆ ದೇವರ ವಾಕ್ಯ, ನಾವು ದೇವರ ಸಂಗಡ ಇದ್ದಾಗ ಅನುನತೆ ಉಳ್ಳವರಾಗಿದ್ದೇವೆ ಎಂದು ಹೇಳಿ ಮತ್ತು ಸಹ ನಾವು ಕತ್ತಲೆ ನಡೆದರೆ ನಾವು ಸುಳ್ಳಾಡುವಂತರಾಗಿದ್ದೇವೆ ಎಂಬುದಾಗಿ ಈ ವಾಕ್ಯ ನಮ್ಮನ್ನು ಎಚ್ಚರಿಸುವಂತದ್ದಾಗಿದ್ದಾರೆ. ಹೌದು, ನಿಜವಾಗ್ಲು ದೇವರು ಬೆಳಕು ಹಾಕಿದಾನೆ. ನಾವು ಸಹ ಆ ಬೆಳಕಿನಲ್ಲಿ ನಡೆಯುವಂತರಾಗಿರ್ಬೇಕು. ಒಂದು ವಾಕ್ಯದಲ್ಲ ನೋಡ್ತಾ ಇದ್ದೇವೆ, ಒಂದು ವಾಕ್ಯದಲ್ಲ ನೋಡುವಾಗ ನಮ್ಮ ದೇವರು ಏನಾಗಿದೆ ನಮ್ಮ ನೋಡುವಾಗ ಇಲ್ಲೇ ನೋಡ್ತಾ ಇದ್ದೇವೆ. ಎಲ್ಲಿ ನೋಡ್ತಾ ಇದ್ದೇವೆ? ಯವನ್ ಸುವಾರ್ತೆ 8ನೇ ಅಧ್ಯಾಯ 12 ವಚನ ನೋಡುವಾಗ ಯೇಸು ತಿರುಗಿ ಅವರ ಸಂಗಡ ಮಾತಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು. ನೋಡ್ರಿ, ನಾನೇ ಲೋಕಕ್ಕೆ ಬೆಳಕು. ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು ಎಂಬುದಾಗಿ. ನೋಡ್ರಿ, ಅಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ನಾನೇ ಲೋಕಕ್ಕೆ ಬೆಳಕು ಎಂಬುದಾಗಿ. ನೋಡ್ರಿ, ಈ ಲೋಕದಲ್ಲಿರುವಂತ ಬೆಳಕು ಇವತ್ತಿದ್ದು ಬೆಳಗ್ಗೆ ತನಕ ಇದ್ದು ಸಾಯಂಕಾಲದು ಮಾಯವಾಗಿ ಹೋಗುವಂತದ್ದೇ. ಚಂದ್ರನು ಸಹ ಇಡೀ ರಾತ್ರಿಯಲ್ಲಿ ಇದ್ದುಕೊಂಡು ಬೆಳಗಿನ ತನಕ ಇದ್ದುಕೊಂಡು ಆತನು ಮಾಯ ಹೋಗುವಂತದ್ದೇ. ಆದ್ರಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಯೇಸು ಕ್ರಿಸ್ತನು ಹೇಳ್ತಾನೆ, ನಾನೇ ಲೋಕಕ್ಕೆ ಬೆಳಕು ಎಂಬುದಾಗಿ. ನನ್ನನ್ನು ಯಾರು ಅನುಸರಿಸುವವನಾಗಿರ್ತಾನೋ, ನನ್ನನ್ನು ಯಾರು ಅನುಸರಿಸುವವಳಾಗಿರ್ತಾಳೋ ಅವ್ರೇನ್ ಮಾಡ್ತಾರಂತೆ? ಕತ್ತಲಲ್ಲಿ ನಡೆಯದೆ, ನೋಡ್ರಿ, ಕತ್ತಲಲ್ಲಿ ನಡೆಯದೆ ಜೀವ ಕೊಡುವ ಬೆಳಕ, ನೋಡ್ರಿ, ಜೀವ ಕೊಡುತ್ತಂತೆ ಬೆಳಕು.
ಯಾರು ಬೆಳಕಾಗಿದ್ದಾನೆ? ಯೇಸು ಕ್ರಿಸ್ತನು. ಆ ಬೆಳಕಿನಲ್ಲಿ ನಡೆಯುವಾಗ ಅಲ್ಲಿ ಏನಂತೆ, ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂಬುದಾಗಿ. ನೋಡ್ರಿ, ಯಾರು ನಿಜವಾಗ್ಲೂ ಯೇಸು ಕ್ರಿಸ್ತನ ಬೆಳಕಾಗಿದನೆಂಬುದಾಗಿ ನಂಬಿಕೊಂಡು, ಯಾರು ಯೇಸು ಕ್ರಿಸ್ತನು ಆತ ನಮಗೆ ಬೆಳಕಾಗಿದನೆಂಬುದಾಗಿ ಯಾರು ನಂಬಿಕೊಂಡು ಜೀವಿಸ್ತಾ ಇದ್ದಾರೋ, ಅವರು ಏನಂತೆ, ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಅವರು ಹೊಂದಿಕೊಂಡು ಬೆಳಕಿನ ಒಂದು ಮಾರ್ಗದಲ್ಲಿ, ಬೆಳಕಿನ ಒಂದು ಹಾದಿಯಲ್ಲಿ, ಬೆಳಕಿನ ಒಂದು ಜೀವಿತದಲ್ಲಿ ಅವರು ನಡೆಯುವಂತರಾಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂತದ್ದಾಗಿದೆ. ಹಾಗಾಗಿ ವಾಕ್ಯ ಹೇಳುವಂತ ನಾನು, ವಾಕ್ಯ ಕೇಳುವಂತ ನೀವು ಸಹ, ನಾವು ಜೀವ ಕೊಡುವಂತ ಬೆಳಕಿನಲ್ಲಿ ನಡೆಯುವಂತರಾಗಿರ್ಬೇಕು. ಜೀವ ಕೊಡುವಂತ ಬೆಳಕಿನಲ್ಲಿ ನಡೆಯುವಂತರಾಗಿರ್ಬೇಕು. ಆ ಬೆಳಕು ಭೌತಿಕವಾದಂತ ಬೆಳಕಲ್ಲ ಅದು. ಅದು ಆತ್ಮಿಕದಂತ ಬೆಳಕು ಕೊಡುವಂತದ್ದಾಗಿದೆ. ನಮ್ಮ ದೇವರು ನಮಗೆ ಅದು ಆತ್ಮಿಕವಾದಂತ ಬೆಳಕನ್ನು ಕೊಡುವುದಕ್ಕಾಗಿ ಈ ಲೋಕಕ್ಕೆ ಆತನು ಬೆಳಕಾಗಿ ಬಂದಿದ್ದಾನೆ. ನಾವು ಆತ್ಮಿಕದಲ್ಲಿ ಬೆಳೆಯುವುದಕ್ಕೋಸ್ಕರ, ನಾವು ಆತನಿಗೆ ಸಾಕ್ಷಿಯಾಗಿರುವುದಕ್ಕೋಸ್ಕರ, ನಾವು ಆತನಿಗೆ ಮಾದರಿಯಾಗಿರುವುದಕ್ಕೋಸ್ಕರ, ನಾವು ಆತನಿಗೆ, ದೇವರು ನಮ್ಮ ನೋಡುವಾಗ ದೇವ್ರ ವಾಕ್ಯ ಹೇಳ್ತದೆ, ನಾನು ಪರಿಶುದ್ಧನಾಗಿರೋದ್ರಿಂದ ನೀವು ಸಹ ಪರಿಶುದ್ಧರಾಗಿರಿ ಅಂತ ಹೇಳುವಾಗ, ನಮ್ಮ ದೇವರು ಪರಿಶುದ್ಧನಾಗಿದ್ದಾನೆ. ನಮ್ಮ ದೇವರಲ್ಲಿ ಪರಿಶುದ್ಧತೆ ಇದೆ. ನಮ್ಮ ದೇವರಲ್ಲಿ ಪಕ್ಷಪಾತ ಇಲ್ಲ. ನಮ್ಮ ದೇವರಲ್ಲಿ ಸಿಟ್ಟಿಲ್ಲ, ಕೋಪ ಇಲ್ಲ. ನಮ್ಮ ದೇವರಲ್ಲಿ ವೈಮನಸ್ಸಿಲ್ಲ. ಆತನ ನಂಬಿರುವಂತ ನಾವು, ನಮ್ಮಲ್ಲಿರುವಂತ ವೈಮನಸ್ಸುಗಳು, ನಮ್ಮಲ್ಲಿರುವಂತ ಸಿಟ್ಟು, ನಮ್ಮಲ್ಲಿರುವಂತ ಕೋಪ, ನಮ್ಮಲ್ಲಿರುವಂತ ಕಹಿತನ, ನಮ್ಮಲ್ಲಿರುವಂತ ಹೊಟ್ಟೆ ಕಿಚ್ಚು, ಕಕ್ಷೆಪೇತ, ಇವೇನು ದೇವರಿಗೆ ವಿರುದ್ಧವಾಗಿದೆನೋ ಅವೆಲ್ಲ ನಮ್ಮಿಂದ ತೆಗಿಬೇಕೆಂಬುದಾಗಿ ದೇವ್ರ ವಾಕ್ಯ ನಮ್ಮನ್ನು ಎಚ್ಚರಿಸ್ತಾ ಇದೆ. ಯಾಕಂದ್ರೆ ನಾವು, ನಮ್ಮ ದೇವರು ಬೆಳಕಾಗಿದ್ದಾನೆ. ನಾವು ಆ ಬೆಳಕಿನ ನಡಿಬೇಕಾದ್ರೆ ಇವೆಲ್ಲ ನಮ್ಮಿಂದ ದೂರ ಆಗ್ಬೇಕು. ದೇವರಿಗೆ ವಿರುದ್ಧವಾಗಿರುವಂತ ಕಾರ್ಯನೆಲ್ಲ ದೂರ ಆಗ್ಬೇಕು. ಇವತ್ತು ಅನೇಕ ಸೇವಕರಲ್ಲಿ ಇಂಥ ಗುಣಗಳಿವೆ. ಕೆಲವರನ್ನು ಮೇಲ್ ನೋಡುವಂಥದ್ದು, ಕೆಲವರನ್ನು ಕೆಳಗೆ ನೋಡುವಂಥದ್ದು, ಕೆಲವರನ್ನು ಹತ್ತಿರ ಬಡಿಸ್ಕೊಳ್ಳುವಂಥದ್ದು, ಕೆಲವರನ್ನು ದೂರ ನೋಡುವಂಥದ್ದು, ಕೆಲವರನ್ನು ಬನ್ರಿ ಎಂಬುದಾಗಿ ಒಂದು ಉನ್ನತವಾದ ಸ್ಥಾನದಲ್ಲಿ ಅವರನ್ನು ಕೂಡಿಸುವಂಥದ್ದು, ಕೆಲವರನ್ನು ಕೆಳಗೆ ಕೂಡಿಸುವಂಥದ್ದು. ಇಂಥ ಸ್ವಭಾವ ಅನೇಕ ಸೇವಕರಲ್ಲಿ ಇದೆ, ಅನೇಕ ದೇವಜನರಲ್ಲಿದೆ, ಅನೇಕ ವಿಶ್ವಾಸಿಗಳಿದೆ. ಅವು ಇರಬಾರದು ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂತದ್ದಾಗಿದೆ. ಅವನ್ನು ಅನುಸರಿಸಿ ನಡೆಯುವಂತವ್ರು ಏನ್ ಮಾಡ್ತಾರಂದ್ರೆ, ಅವರು ಕತ್ತಲಲ್ಲಿ ನಡೀತಾರೆ ಎಂಬುದಾಗಿ. ನೋಡ್ರಿ, ನಾವೆಷ್ಟೋ ವರ್ಷಗಳಿಂದ ನಾವು ಸೇವೆ ಮಾಡ್ತಾ ಇದ್ದಿರ್ಬೋದು. ಎಷ್ಟೋ ವರ್ಷಗಳಿಂದ ನಾವು ಸೇವಕರಾಗಿರ್ಬೋದು. ಎಷ್ಟೋ ವರ್ಷಗಳಿಂದ ನಾವು ಸುವಾರ್ಥಿಕನಾಗಿರ್ಬೋದು. ಎಷ್ಟೋ ವರ್ಷಗಳಿಂದ ನಾವು ಸಭೆಯಲ್ಲಿ ಹಿರಿಯನಾಗಿರ್ಬೋದು. ಎಷ್ಟೋ ವರ್ಷಗಳಿಂದ ನಾವು ಸಭೆಯಲ್ಲಿ ಕೆಲಸಗಳು ಮಾಡ್ತಾ ಇದ್ದಿರ್ಬೋದು. ಎಷ್ಟೋ ವರ್ಷಗಳಿಂದ ನಾವು ಸಭೆ ಕಾರ್ಯಗಳನ್ನು ಹೊತ್ತುಕೊಂಡು ಹೋಗ್ತಾ ಇದ್ದಿರ್ಬೋದು. ಎಷ್ಟೋ ವರ್ಷಗಳಿಂದ ನಾವು ಏನೆಲ್ಲ ಕ್ರಿಸ್ತನಿಗಾಗಿ ನಾವು ಕೆಲಸ ಮಾಡುವಂತರಾಗಿರ್ಬೋದು. ಆದರೆ ದೇವ್ರ ವಾಕ್ಯ ಹೇಳ್ತದೆ, ಇಲ್ಲಿ ನಾವು ನೋಡ್ತೇವೆ, ನಾವು ದೇವರ ಸಂಗಡ ಅನುನ್ನತಿ ಉಳ್ಳವರಾಗಿದ್ದೀವಿ ಎಂದು ಹೇಳಿ ಕತ್ತಲೆ ನಡೆದರೆ, ನೋಡ್ರಿ, ಇನ್ನು ಕತ್ತಲೆ ಜೀವಿತ. ನಾವು ಮೇಲಿನ ತೋರಿಕೆಯಾಗಿ ನಾವು ತೋರಿಸ್ಕೊಂಡಾಗ, ಎಷ್ಟು ಚೆನ್ನಾಗಿದ್ದಾನಪ್ಪ ಅವನು, ಒಳ್ಳೆ ಅವನ ನಡೆ ನುಡಿಗಳು ಚೆನ್ನಾಗಿದೆ, ಅವನ ಪ್ರಾರ್ಥನೆ ಜೀವಿತ, ವಾಕ್ಯದ ಜೀವಿತ ಹೀಗೆಲ್ಲ ಚೆನ್ನಾಗಿದೆ ಅಂತ ನಾವು ಮನುಷ್ಯರು ತೋರಿಸ್ಬೋದು. ಆದರೆ ಸರ್ವಶಕ್ತನಾದಂತ ದೇವರು, ಬೆಳಕಾಗಿರುವಂತ ದೇವರು ನಮ್ಮ ನೋಡುವಾಗ ನಮ್ಮಲ್ಲಿ ಸಹ ಅಂತ ಬೆಳಕಿರಬೇಕು. ನಮ್ಮಲ್ಲಿ ಸಹ ಅಂತ ಬೆಳಕು ಇರಬೇಕೆಂಬುದಾಗಿ ದೇವ್ರ ವಾಕ್ಯ ನಮ್ಮನ್ನು ಎಚ್ಚರಿಸುವಂತದಾಗೆ. ನನ್ನ ಸಹೋದರ ಸಹೋದರಿಯರೇ, ಹೌದು, ನಮ್ಮ ದೇವರು ಆತನು ಬೆಳಕಾಗಿದ್ದಾನೆ ಎಂಬುದಾಗಿ ನೋಡ್ತದೆ.
ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಆತನು ಬೆಳಕಾಗಿ ಈ ಲೋಕಕ್ಕೆ ಬಂದನೆ ಎಂಬುದಾಗಿ ಸಹ ನೋಡುವಂತರಾಗಿದ್ದೇವೆ. ಇಲ್ಲಿ ಮತ್ತಾಯನ ಬರೆದ ಸುವಾರ್ತೆ ನೋಡ್ತೇವೆ, 4:16 ನೋಡುವಾಗ, ಕತ್ತಲಲ್ಲಿ ವಾಸಿಸಿದ್ದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸುತ್ತೆ ಎಂಬುದಾಗಿ. ನೋಡ್ರಿ, ದೊಡ್ಡ ಬೆಳಕು ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ದೊಡ್ಡ ಬೆಳಕಾಗಿ ಈ ಲೋಕಕ್ಕೆ ಬಂದಿದ್ದಾನೆ. ದೊಡ್ಡ ಬೆಳಕು ಎಂಬುದಾಗಿ ನೋಡ್ತಾ ಇದ್ದೇವೆ. ಆ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತ್ತು. ಕಾರ್ಗತ್ತಲ ದೇಶದಲ್ಲಿದ್ದವರಿಗೆ ಸೂರ್ಯೋದಯವಾಗಿತ್ತು ಎಂಬುದು ನೋಡ್ರಿ. ಆ ಒಂದು ಕಾರ್ಗತ್ತಲಿನ ಅಂದ್ರೆ ಅಂತ ಒಂದು ಘೋರವಾದಂತ ಕಾರ್ಗತ್ತಲಿನ ಒಂದು ಸಂದರ್ಭದಲ್ಲಿ ಅವರು ಆ ದೇಶದಲ್ಲಿ ಜೀವಿಸ್ತಿರುವಂತ ಅವರಿಗೆ ಸೂರ್ಯೋದಯವಾಯಿತು ಎಂಬುದಾಗಿ, ಅವರಿಗೆ ಬೆಳಕು ಹೊಡಿತು ಎಂಬುದಾಗಿ, ಅವ್ರು ಬೆಳಕು ಕಂಡುಕೊಂಡ್ರು ಎಂಬುದಾಗಿ, ಅವ್ರು ಬೆಳಕು ಅನುಭವಿಸ್ತಾ ಇದ್ರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಂತ ದೇವರು ಈ ಒಂದು ಕತ್ತಲಲ್ಲಿ ಇರುವಂತ ಜನರ ಮಧ್ಯದಲ್ಲಿ ದೊಡ್ಡ ಬೆಳಕಾಗಿ ಆತನು ಬಂದನು ಎಂಬುದಾಗಿ ನೋಡ್ತಾ ಇದ್ದೇವೆ. ಹಾಗಾಗಿ ಆತನು ದೊಡ್ಡ ಬೆಳಕಾಗಿ ಬಂದಿದ್ದಾನೆ. ಹಾಗಾಗಿ ನಾವು ಸಹ ಈ ಒಂದು ಕತ್ತಲಲ್ಲಿರುವಂತ ನಾವು ಅಂದ್ರೆ ಕತ್ತಲಿಂದ ನಾವು ಪ್ರತ್ಯೇಕವಾಗಿ ನಾವು ಸಹ ಬೆಳಕಾಗಿರ್ಬೇಕು, ಬೆಳಕಿನವರಾಗಿರ್ಬೇಕು. ನಾವು ಇನ್ನೊಬ್ಬರಿಗೆ ಬೆಳಕನ್ನು ಕೊಡಬೇಕು. ನಮ್ಮ ನೋಡಿ ಇನ್ನೊಬ್ಬರು ಬೆಳಕಾಗಿರ್ಬೇಕು. ನಮ್ಮ ನೋಡಿ ಇನ್ನೊಬ್ಬರು ಕತ್ತಲಲ್ಲಿ ಜೀವಿಸಬಾರದು, ಕತ್ತಲಲ್ಲಿ ಅವ್ರು ನಡಿಬಾರ್ದು, ಕತ್ತಲಲ್ಲಿ ಅವರು ಹೋಗ್ಬಾರ್ದು. ಹಾಗಾಗಿ ದೇವರ ಮಕ್ಕಳಾಗಿರುವಂತ ನಾವು ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಬೆಳಕಾಗಿದ್ದ ಕಾರಣ ನಾವು ಸಹ ಬೆಳಕಾಗಿರ್ಬೇಕೆಂಬುದಾಗಿ ನಾವು ಈ ವಾಕ್ಯದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಹೌದು, ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಬೆಳಕಾಗಿದ್ದ ಕಾರಣ ನಾವು ಸಹ ಬೆಳಕಾಗಿರ್ಬೇಕು. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಯೋಹಾನ ಬರೆದ ಸುವಾರ್ತೆಯಲ್ಲಿ 1ನೇ ಅಧ್ಯಾಯದಲ್ಲಿ ನೋಡ್ತಾ ಇದ್ದೇವೆ, 4 ನೋಡ್ತೇವೆ, ಆತನಲ್ಲಿ ಜೀವವಿತ್ತು. ನೋಡ್ರಿ, ಯಾರಲ್ಲಿ? ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನಲ್ಲಿ ಜೀವವಿತ್ತು. ಆ ಜೀವು ಮನುಷ್ಯರಿಗೆ ಬೆಳಕಾಗಿತ್ತು. ನೋಡ್ರಿ, ಆ ಜೀವು ಅಂದ್ರೆ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ನಮಗಾಗಿ ಮನುಷ್ಯರಿಗೆ ಆತನು ಬೆಳಕಾಗಿ ಬಂದನೆ ಎಂಬುದನ್ನು ನೋಡ್ತಾ ಇದ್ದೇವೆ. ಆತನಲ್ಲಿ ಜೀವವಿತ್ತು, ಆ ಜೀವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸ್ತದೆ, ಕತ್ತಲು ಅದನ್ನು ಮುಸ್ಕುವುದಿಲ್ಲ ಎಂಬುದಾಗಿ. ನೋಡ್ರಿ, ಕತ್ತಲು ಅದನ್ನು ಮುಸ್ಕುವುದಿಲ್ಲ ಎಂಬುದಾಗಿ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಬೆಳಕಾಗಿ ಈ ಲೋಕಕ್ಕೆ ಬಂದಿದ್ದಾನೆ. ಆ ಬೆಳಕಿಗೆ ಯಾರು ಕತ್ತಲೆ ಮಾಡಕ್ಕೆ ಆಗೋದಿಲ್ಲ, ಅದನ್ನು ಮರೆ ಮಾಡೋಕ್ ಆಗೋದಿಲ್ಲ. ಅದು ದೊಡ್ಡ ಬೆಳಕು ಎಂಬುದನ್ನು ನೋಡ್ತಾ ಇದ್ದೇವೆ. ಅದು ಇಡೀ ಪ್ರಪಂಚಕ್ಕೆ ಅದು ಬೆಳಕು ಕೊಡುವಂಥದ್ದು. ಅಂತ ಬೆಳಕಾಗಿ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ನಮಗಾಗಿ ನಿಮಗಾಗಿ ಆತನು ಹುಟ್ಟಿ ಬಂದಿದ್ದಾನೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಮ್ಮ ದೇವರು ಬೆಳಕಾಗಿದ್ದಾನೆ. ನಾವು ಸಹ ಬೆಳಕಿನವರಾಗಿ ನಡೆದುಕೊಳ್ಳಬೇಕು. ನಾವು ಸಹ ಬೆಳಕಿನ ಒಂದು ಮಾರ್ಗದಲ್ಲಿ ನಡೆಯುವಂತರಾಗಿರಬೇಕು. ನಾವು ಸಹ ಬೆಳಕಿನ ಒಂದು ಒಂದು ಬೆಳಕಿನ ಜೀವಿತದಲ್ಲಿ ಜೀವಿಸುವಂತರಾಗಿರಬೇಕು ಮತ್ತು ನಾವು ಸಹ ಬೆಳಕಾಗಿರ್ಬೇಕೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ದೇವ್ರ ವಾಕ್ಯ ಹೇಳ್ತದೆ ನಮ್ಗೆ, ಕೀರ್ತನೆ ಅಂದ್ರೆ 119ನೇ ಕೀರ್ತನೆ 105ನೇ ನೋಡ್ತೇವೆ, ದೇವರ ವಾಕ್ಯ ನಮ್ಮ ಕಾಲಿಗೆ ದೀಪವು ಎಂಬುದಾಗಿ, ದಾರಿಗೆ ಬೆಳಕು ಎಂಬುದಾಗಿ. ದೇವರ ವಾಕ್ಯ ನಮ್ಮ ಕಾಲಿಗೆ ದೀಪವು, ದಾರಿಗೆ ಬೆಳಕು. ಬೆಳಕು ಯಾರಾಗಿದ್ದಾರೆ? ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು. ಬೆಳಕು ಯಾರಾಗಿದ್ದಾರೆ ನಮಗೆ? ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು. ನಾವು ಕತ್ತಲೆಯಲ್ಲಿ ನಡೆಯುವಾಗ ದೇವರು ನಮ್ಮ ಸಂಗಡ ಎದ್ದುಕೊಂಡು ನಮ್ಮ ನಡೆಸುವಂತನಾಗಿದ್ದಾನೆ. ನಾವು ಕತ್ತಲೆಯಲ್ಲಿ ನಡೆಯುವಾಗ ದೇವರು ನಮ್ಮ ಜೊತೆ ಎದ್ದುಕೊಂಡು ನಮ್ಮನ್ನು ನಡೆಸುವಂತನಾಗಿದ್ದಾನೆ. ನಾವು 23ನೇ ಕೀರ್ತನೆ ನೋಡ್ತಾ ಇದ್ದೇವೆ, ಯೆಹೋವ ನನಗೆ ಕುರುಬನಾಗಿದ್ದಾನೆ ಎಂಬುದಾಗಿ.
ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ, ನೋಡ್ರಿ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ಕರ್ತನು ನನ್ನ ಜೊತೆ ಇದ್ದುಕೊಂಡು ಎಲ್ಲಾ ಕೇಡುಗಳಿಂದ ನಮ್ಮನ್ನು ತಪ್ಪಿಸ್ತಾನೆ ಎಂಬುದಾಗಿ. ಅಂತ ಒಂದು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗ, ಅಂತ ಘೋರವಾದಂತ ಕತ್ತಲಿನ ನಡೆಯುವಾಗ ದೇವರು ನಮಗೆ ಬೆಳಕಾಗಿದ್ದುಕೊಂಡು ನಮ್ಮ ನಡೆಸುವಂತನಾಗಿದ್ದಾನೆ. ದೇವರು ನಮ್ಮ ಜೊತೆ ಇದ್ದುಕೊಂಡು ನಮ್ಮನ್ನು ನಡೆಸುವಂತನಾಗಿದ್ದಾನೆ. ಹೌದು, ನಾವು ಭಯ ಪಡಬಾರ್ದು. ನಾವು ಕತ್ತಲೆ ನಾವು ಕೆಲವರು ಭಯ ಪಡುವಂತರಾಗಿದ್ದೇವೆ. ಕೆಲವು ಟಾರ್ಚ್ಗಳನ್ನು ತೆಗೆದುಕೊಂಡು ನಾವು ಹೋಗ್ತಾ ಇದ್ದೇವೆ ಕರೆಂಟ್ ಹೋದ ಸಂದರ್ಭದಲ್ಲಿ. ಆದರೆ ನಮಗೊಂದು ನಂಬಿಕೆ ಇರಬೇಕು, ನಮ್ಮ ಕರ್ತನು ದೊಡ್ಡನಾದಂತ ದೇವರು, ಬೆಳಕಾಗಿರುವಂತ ದೇವರು ನಮ್ಗೆ ಬೆಳಕಾಗಿ ಬಂದಿದ್ದಾನೆ. ಹಾಗಾಗಿ ಆ ಕಾರ್ಯದ ಕಡೆ ನಾವು ಹೋಗುವಾಗ ದೇವರು ನಮ್ಮ ಸಂಗಡ ಇದ್ದಾಗ ನಮಗೆ ಯಾವ ಭಯವಿಲ್ಲ, ಯಾವ ಕೀಡು ಇಲ್ಲ ಎಂಬುದಾಗಿ ನಾವು ನೋಡುವಂತರಾಗಿದ್ದೀವಿ. ಹಾಗಾಗಿ ದೇವ್ರ ವಾಕ್ಯಕ್ಕನುಸಾರವಾಗಿ ನಾವು ನಡಿಬೇಕೆಂಬುದಾಗಿ ದೇವ್ರ ವಾಕ್ಯ ನಮ್ಮನ್ನು ಎಚ್ಚರಿಸುವಂತದಾಗಿದೆ. ಮತ್ತು ನಾವು ನೋಡುವಾಗ ಇಲ್ಲಿ ದೇವ್ರ ವಾಕ್ಯದಲ್ಲಿ ಈ ರೀತಿಯಾಗಿ ನಮ್ಗೆ ಎಚ್ಚರಿಸುವಂತದಾಗಿದೆ. ದೇವರು ಆತನು ನಿಜವಾಗ್ಲೂ ನಾವು ನೋಡ್ತಾ ಇದ್ದೇವೆ. ಯವನ್ ಬರೆದ ಸುವಾರ್ತೆಯಲ್ಲಿ 11ನೇ ಅಧ್ಯಾಯ 10ನೇ ವಚನ ನೋಡುವಾಗ, ರಾತ್ರಿಯಲ್ಲಿ ತಿರುಗಾಡಿದರೆ ಅವನಿಗೆ ಬೆಳಕಿಲ್ಲದರಿಂದ ಎಳುವನು ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ನೋಡ್ರಿ, ಯಾರಿಗಾದ್ರೂ ನೋಡ್ರಿ, ದೇವ್ರ ವಾಕ್ಯವನ್ನು ಕೇಳಿ ದೇವ್ರ ವಾಕ್ಯ ಪ್ರಕಾರ ದೇವ್ರ ವಾಕ್ಯದ ಮೂಲಕ ರಕ್ಷಿಸಲ್ಪಟ್ಟು ರಕ್ಷಣೆ ಅನುಭವದಲ್ಲಿ ಬಂದು ಕರ್ತನೊಂಟೆ ನಡೆಯುವಂತ ಮಕ್ಕಳಿಗೆ ಮತ್ತು ಇನ್ನೊಬ್ಬ ಅಂದ್ರೆ ದೇವ್ರ ವಾಕ್ಯ ಅವರಿಗೆ ಬೆಳಕಾಗಿದೆ ಅಂತ ಹೇಳ್ತಾನೆ. ದೇವ್ರ ವಾಕ್ಯ ರಾತ್ರಿಯಲ್ಲಿ ತಿರುಗಾಡಿದರೆ ಅವನಿಗೆ ಬೆಳಕಿಲ್ಲದರಿಂದ ಎಡಗುನೆ ಎಂಬುದಾಗಿ. ನೋಡ್ರಿ, ದೇವ್ರವನಿಗೆ ದೇವ್ರ ಅವನ ಸಂಗಡ ಇಲ್ಲ ಅಂದ್ರೆ ಅವನು ಎಡವುತ್ತಾನೆ ಎಂಬುದಾಗಿ. ದೇವ್ರ ಬೆಳಕ ಅವನ ಸಂಗಡ ಇಲ್ಲ ಅಂದ್ರೆ ಅವನು ಬಿದ್ದು ಹೋಗ್ತಾನೆ ಎಂಬುದಾಗಿ. ಅವನು ಎಡವುತ್ತಾನೆ, ಅವನು ಏನಾದ್ರೆ ಮುಂದೆ ಏನಾದ್ರೆ ಅಂದ್ರೆ ಎಡವುತ್ತಾನೆ, ಅವನಿಗೆ ಗಾಯವಾಗುತ್ತದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ನಮಗೆ ನಿಜವಾಗ್ಲೂ ದೇವರು ಬೆಳಕಾಗಿದ್ದಾನೆ. ನಮಗೆ ನಿಜವಾಗ್ಲೂ ದೇವರು ಬೆಳಕಾದ ಕಾರಣ ನಮ್ಮ ಕಾಲು ಕಲ್ಲಿಗೆ ತಗಲ ಹಾಗೆ ತನ್ನ ಕೈಯಲ್ಲಿ ಎತ್ತಿಕೊಂಡು ಆತನು ನಮ್ಮನ್ನು ನಡೆಸುವಂತನಾಗಿದ್ದಾನೆ ಎಂಬುದಾಗಿ ನಾವು ನಂಬಿದ್ದೇವೆ. ನೋಡ್ರಿ, ನಮ್ಮ ಕಾಲು ಕಲ್ಲಿಗೆ ತಗಲದ ಹಾಗೆ ದೇವರು ನಮ್ಮನ್ನು ತನ್ನ ಕೈಲಿ ಎತ್ತಿಕೊಂಡು ನಮ್ಮನ್ನು ನಡೆಸುವಂತನಾಗಿದ್ದಾನೆ. ಬೆಳಕಿನಲ್ಲಿ ನಮ್ಮನ್ನು ನಡೆಸುವಂತನಾಗಿದ್ದಾನೆ. ಬೆಳಕಿನಲ್ಲಿ ನಮ್ಮನ್ನು ನಡೆಸುವಂತನಾಗಿದ್ದಾನೆ ಎಂಬುದಾಗಿ ದೇವ್ರ ವಾಕ್ಯ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುವಂತ ರೀತಿಗೆ ನಮಗೆ ವಿವರಿಸುವಂತದಾಗಿದ್ದಾರೆ. ಹಾಗಾಗಿ ದೇವರು ನಮಗೆ ಬೆಳಕಾಗಿದ್ದಾನೆ. ದೇವರು ನಮಗೆ ಬೆಳಕಾಗಿದ್ದಾನೆ. ಆತನಲ್ಲಿ ಎಷ್ಟು ಮಾತ್ರಕ್ಕೂ ಕತ್ತಲಿಲ್ಲ. ಆತನಲ್ಲಿ ಎಷ್ಟು ಮಾತ್ರಕ್ಕೂ ಕತ್ತಲಿಲ್ಲ. ಹಾಗಾಗಿ ಕತ್ತಲೆ ಎಲ್ಲಿದೆ? ಕತ್ತಲೆ ನಮ್ಮಲ್ಲಿದೆ. ಈ ಲೋಕದಲ್ಲಿರುವಂತ ಜನರಲ್ಲಿದೆ. ಈ ಲೋಕದಲ್ಲಿರುವಂತ ಜನರ ಹತ್ರ ಇದೆ ಕತ್ತಲು. ಆದರೆ ನಮ್ಮ ಕರ್ತನ ಆಗಿರುವಂತ ಯೇಸು ಕ್ರಿಸ್ತನಲ್ಲಿ ಎಷ್ಟು ಮಾತ್ರಕ್ಕೂ ಕತ್ತಲಿಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ನಾವು ಯೇಸು ಕ್ರಿಸ್ತನ ಮಕ್ಕಳನ್ನು ಹೇಳಿಕೊಂಡು ನಾವು ಕತ್ತಲಲ್ಲಿ ಜೀವಿಸುವಾಗ, ಕತ್ತಲಲ್ಲಿ ನಾವು ನಡೆಯುವಾಗ, ಕತ್ತಲೆ ಮಾರ್ಗದಲ್ಲಿ ನಾವು ಅನುಸರಿಸಿ ನಡೆಯುವಾಗ ನಾವು ಸುಳ್ಳುಗಾರರು ಎಂಬುದಾಗಿ ನೋಡ್ತಾ ಇದ್ದೇವೆ. ನೋಡ್ರಿ, ಅನೇಕರಿಗೆ ಕತ್ತಲೆ ಇದ್ದಾಗ ಅವ್ರಿಗೆ ಬಹಳ ಸಂತೋಷವಾಗುತ್ತದೆ. ಕತ್ತಲೆ ಎನ್ನುವಂಥದ್ದು ಅವರಿಗೆ ಬಹಳ ಸಂತೋಷ. ಕತ್ತಲಲ್ಲಿ ಕಾರ್ಯ ಮಾಡುತ್ತಿರುವಂತ ಜನರಿಗೆ ಅದು ಬಹಳ ಸಂತೋಷ. ಮತ್ತ ಕದಿಯುವಂತ ಕಳ್ಳರಿಗೆ ಕದಿಯುವಂತ ಜನರಿಗೆ ಅದು ಬಹಳ ಸಂತೋಷ. ಅದು ಅವರಿಗೆ ಬಹಳ ಸಂತೋಷವಾಗುತ್ತದೆ. ಆದರೆ ದೇವರ ಮಕ್ಕಳಿಗೆ ಅದು ಸಂತೋಷವಲ್ಲ. ದೇವ್ರ ಮಕ್ಕಳು ಏನ್ ಮಾಡ್ಬೇಕು? ಬೆಳಕಿನ ನಡಿಬೇಕು ಎಂಬುದಾಗಿ, ಬೆಳಕಿನಲ್ಲಿ ಜೀವಿಸ್ಬೇಕು ಎಂಬುದಾಗಿ, ಬೆಳಕಿನಲ್ಲಿ ಅವರು ನಡೆಯುವಂತ ಮಕ್ಕಳಾಗಿರ್ಬೇಕೆಂಬುದಾಗಿ
ದೇವ್ರ ವಾಕ್ಯ ನಮ್ಮನ್ನು ಎಚ್ಚರಿಸುವಂತದ್ದಾಗಿದೆ. ಇಲ್ಲಿ ನೋಡುವಾಗ ಇಲ್ಲಿ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತ ಹೇಳ್ತಾನೆ, ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 36ನೇ ವಚನ ನೋಡುವಾಗ, ನಿಮಗೆ ಬೆಳಕು ಇರುವಾಗಲೇ ಬೆಳಕನ್ನು ನಂಬಿರಿ ಎಂಬುದಾಗಿ. ನಿಮಗೆ ಬೆಳಕು ಇರುವಾಗಲೇ ಬೆಳಕನ್ನು ನಂಬಿರಿ, ನಂಬಿದರೆ ನೀವು ಬೆಳಕಿನವರಾಗಿರುವಿರಿ ಎಂದು ಹೇಳಿದನು. ಇದನ್ನು ಯೇಸು ಹೇಳಿದ ಮೇಲೆ ಅವರನ್ನು ಬಿಟ್ಟು ಹೋಗಿ ಅಡಗಿಕೊಂಡನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ನಿಮಗೆ ಬೆಳಕು ಇರುವಾಗಲೇ ಬೆಳಕನ್ನು ನಂಬಿರಿ, ಅಂದ್ರೆ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ನಿಮ್ಮ ಸಂಗಡ ಇದ್ದಾಗ, ಕರ್ತನಾಗಿರುವಂತ ಯೇಸು ಕ್ರಿಸ್ತ ನಿಮ್ಮ ಜೊತೆ ಎಷ್ಟು ದಿನ ಇರ್ತಾನೋ ಆತನ ನಂಬಿ, ಅಂದ್ರೆ ಆ ಬೆಳಕಿನ ವಿಷಯದಲ್ಲಿ ಅಲ್ಲಿ ಹೇಳ್ತಾ ಅದನ್ನು, ನಿಮಗೆ ಬೆಳಕು ಇರುವಾಗಲೇ ಬೆಳಕನ್ನು ನಂಬಿರಿ, ನಂಬಿದರೆ ನೀವು ಬೆಳಕಿನವರಾಗಿರ್ತೀರಿ ಎಂಬುದಾಗಿ. ನೀವು ಬೆಳಕಿನವರಾಗಿರುವಿ, ನೀವು ಬೆಳಕು ಕೊಡುವಂತ ಆಗಿರ್ತೀರಿ, ನೀವು ಸಹ ಬೆಳಕು ಕೊಡುವಂತರ ಆಗಿರ್ತೀರಿ ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂತದ್ದಾಗಿದ್ದಾರೆ. ಹಾಗಾಗಿ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ದೇವರು ಬೆಳಕಾಗಿದ್ದಾನೆ. ಹಾಗಾಗಿ ನಾವು ಸಹ ಬೆಳಕನ್ನು ನಂಬಿರುವಂತ ನಾವು, ಬೆಳಕನ್ನು ಹಿಂಬಾಲಿಸ್ತಿರುವಂತ ನಾವು, ಬೆಳಕನ್ನು ಆತುಕೊಂಡಿರುವಂತ ನಾವು ಸಹ ಬೆಳಕಿನವರಾಗಿ ನಾವು ಬೆಳಕು ಕೊಡುವಂತ ಮಕ್ಕಳಾಗಿರ್ಬೇಕೆಂಬುದಾಗಿ ದೇವ್ರ ವಾಕ್ಯ ನಮ್ಮನ್ನು ಎಚ್ಚರಿಸುವಂತದ್ದಾಗಿದೆ. ನಾವು ಸಹ ಬೆಳಕು ಕೊಡುವಂತರಾಗಿರಬೇಕು, ನಾವು ಸಹ ಬೆಳಕು ಇನ್ನೊಬ್ಬರಿಗೆ ತೋರಿಸುವಂತರಾಗಿರಬೇಕು. ಆವಾಗ ಮಾತ್ರ ದೇವರು ನಮ್ಮನ್ನು ಆಶೀರ್ವಾದ ಮಾಡುವಂತನಾಗಿದ್ದಾನೆ, ಅವಾಗ ಮಾತ್ರ ದೇವರು ನಮ್ಮನ್ನು ಅಭಿವೃದ್ಧಿ ಪಡಿಸುವಂತನಾಗಿದ್ದಾನೆ, ಅವಾಗ ಮಾತ್ರ ದೇವರು ಆತನು ನಮ್ಮನ್ನು ಹೆಚ್ಚಿಸ್ತಾನೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡುವಂತರಾಗಿರ್ತದೆ. ಹಾಗೆ ಇನ್ನೊಂದು ವಚನ ನೋಡುವಾಗ ಅಲ್ಲಿ ದೇವ್ರ ವಾಕ್ಯ ಈ ರೀತಿಯಾಗಿ ನಮ್ಮನ್ನು ಎಚ್ಚರಿಸದೆ, ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 46ನೇ ವಚನ ನೋಡುವಾಗ, ನನ್ನನ್ನು ನಂಬುವ ಒಬ್ಬನಾದರೂ ಕತ್ತಲಲ್ಲಿ ಇರಬಾರದೆಂದು ನಾನು ಬೆಳಕಾಗಿ ಲೋಕಕ್ಕೆ ಬಂದಿದ್ದೇನೆ ಎಂಬುದಾಗಿ. ಪ್ರಿಯ ದೇವ್ರ ಮಕ್ಕಳೇ, ಇಲ್ಲಿ ವಾಕ್ಯ ಈ ರೀತಿಯಾಗಿ ನಮ್ಗೆ ಎಚ್ಚರಿಸುವಂತದ್ದಾಗಿದೆ. ಈ ವಾಕ್ಯ ನಮಗೆ ಈ ರೀತಿಯಾಗಿ ಎಚ್ಚರಿಸುವಂತದ್ದಾಗಿದೆ. ನನ್ನನ್ನು ಅಂದ್ರೆ ಕರ್ತನಾಗಿರುವಂತ ಯೇಸು ಕ್ರಿಸ್ತನು, ಬೆಳಕಾಗಿರುವಂತ ದೇವರು, ಬೆಳಕು ಕೊಡುವಂತ ದೇವರು ನನ್ನನ್ನು ನೋಡುವಾಗ ಆತನೇ ಬೆಳಕು, ಆತನೇ ಯೇಸು ಕ್ರಿಸ್ತನು. ಇಲ್ಲಿ ಆತ ನನ್ನನ್ನು ನಂಬುವ ಒಬ್ಬನಾದ್ರೂ ಕತ್ತಲಲ್ಲಿ ಇರಬಾರದೆಂದು ನಾನು ಬೆಳಕಾಗಿ ಲೋಕಕ್ಕೆ ಬಂದಿದ್ದೇನೆ ಎಂಬುದಾಗಿ. ನೋಡ್ರಿ, ಒಬ್ಬನಾದ್ರೂ ಕತ್ತಲಲ್ಲಿ ಇರಬಾರದು. ನನ್ನನ್ನು ಯಾರು ನಂಬುತ್ತಾರೋ, ಸಹೋದರಿ ಆಗಿರ್ಬೋದು, ಸಹೋದರನಾಗಿರ್ಬೋದು, ಯಾರೇ ಆಗಿರ್ಬೋದು, ನನ್ನನ್ನು ನಂಬುವ ಒಬ್ಬನಾದರೂ ಕತ್ತಲಲ್ಲಿ ಇರಬಾರದು, ಕತ್ತಲಲ್ಲಿ ಜೀವಿಸಬಾರದು, ಕತ್ತಲಲ್ಲಿ ಸಾಯಬಾರದು, ಕತ್ತಲಲ್ಲಿ ನಾಶವಾಗಬಾರದು, ಕತ್ತಲಲ್ಲಿ ಇದ್ದುಕೊಂಡು ಕತ್ತಲಲ್ಲಿ ಸತ್ತು ಕತ್ತಲಲ್ಲಿ ನಾಶವಾಗಬಾರದು ಎಂಬುದಾಗಿ ದೇವರು ಏನ್ ಮಾಡ್ದಾನಂದ್ರೆ, ನಮ್ಮ ಕರ್ತನ ಆಗಿರುವಂತ ಯೇಸು ಕ್ರಿಸ್ತನು ತಾನೇ ಈ ಲೋಕಕ್ಕೆ ಬೆಳಕಾಗಿ ಬಂದಿದ್ದಾನೆ ಎಂಬುದಾಗಿ. ತಾನೇ ಬೆಳಕಾಗಿ ಈ ಲೋಕಕ್ಕೆ ಬಂದಿದ್ದಾನೆ. ಅದಕ್ಕೋಸ್ಕರ ನಮ್ಮನ್ನು ಬೆಳಕಾಗಿ ಮಾರ್ಪಡಿಸೋದಕ್ಕೋಸ್ಕರ, ನಮ್ಮನ್ನು ಬೆಳಕಿನ ನಡೆಸುವುದಕ್ಕೋಸ್ಕರ, ನಮ್ಮನ್ನು ಬೆಳಕಿನಲ್ಲಿ ಜೀವಿಸುವುದಕ್ಕೋಸ್ಕರ ದೇವರು ನಮ್ಮ ಕರ್ತನ ಆಗಿರುವಂತ ಯೇಸು ಕ್ರಿಸ್ತನು ನಮಗಾಗಿ ಆತನು ಬೆಳಕಾಗಿ ಬಂದನೆಂಬುದಾಗಿ ನಾವು ನೋಡುವಂತರಾಗಿರ್ತದೆ. ಹಾಗಾಗಿ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಬೆಳಕಾಗಿದ್ದಾನೆ. ನಾವು ಸಹ ಬೆಳಕಾಗಿದ್ದುಕೊಂಡು ಬೆಳಕಿನವರಾಗಿ, ಬೆಳಕಿನಲ್ಲಿ ಅಂದ್ರೆ ನಾವು ದೇವರು ಕೊಡಬೇಕಾದಂತ ಬೆಳಕಿನ ಒಂದು ಪ್ರತಿಫಲ ಕೊಡುತ್ತಾ ಆತನ ಬರೋಣವರೆಗೂ ನಾವು ಸಾಕ್ಷಿಯಾಗಿದ್ದುಕೊಂಡು ಬೆಳಕಿನ ಒಂದು ಮಾರ್ಗ ನಡೆಯುವುದಾದ್ರೆ, ಬೆಳಕಿನಲ್ಲಿ ನಾವು ಸಹ ಬೆಳಕಿನ ಒಂದು ಜೀವಿತದಲ್ಲಿ ಜೀವಿಸೋದಾದ್ರೆ ದೇವರು ಖಂಡಿತವಾಗ್ಲೂ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ ಮತ್ತು ದೇವರು ನಮ್ಮನ್ನು ಅಭಿವೃದ್ಧಿ ಪಡಿಸ್ತಾನೆ ಎಂಬುದಾಗಿ
ದೇವರ ವಾಕ್ಯದ ಮೂಲಕ ನಾವು ಕಲ್ತ್ಕೊಂಡಿದ್ದೇವೆ. ಹಾಗಾಗಿ ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡಿ